ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀವಿ. ಗುಲಾಬ್ ಜಾಮೂನ್ ಏನು ಬೇಕು ಅಂತ ತಿಳ್ಕೊಳ್ಳೋಣ. ಒಂದು ಪಾತ್ರೆಗೆ ಅರ್ಧ ಕೆಜಿಯಷ್ಟು ಸಕ್ಕರೆ ಹಾಕ್ಕೊಂಡು 1 ಲೀಟರ್ ನೀರನ್ನು ಹಾಕಬೇಕು. ಮತ್ತು ಗ್ಯಾಸ್ನ ಹಚ್ಚಿಸ್ಕೊಂಡು ಸಕ್ಕರೆ ಪಾಕ ಕಾಯಲು ಬಿಡಬೇಕು. ಒಂದು ಬೌಲ್ಗೆ ಗುಲಾಬ್ ಜಾಮೂನ್ ಪೌಡರ್ನ ಹಾಕ್ಕೊಂಡು 1 ಕಪ್ಪಷ್ಟು ಹಾಲನ್ನ ತೊಗೊಬೇಕು. ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಗುಲಾಬ್ ಜಾಮೂನ್ ಪೌಡರ್ನ ಚೆನ್ನಾಗಿ ಕಲಿಸ್ಕೊಬೇಕು, ಸಾಫ್ಟ್ ಆಗೋ ತನಕ. ನೋಡಿ, ಈ ರೀತಿ ಸಾಫ್ಟಾಗಿರಬೇಕು. ಅದು ಲೈಕ್ ಸ್ಟಿಕ್ಕಿಯಾಗೂ ಇರಬಾರ್ದು, ತುಂಬ ಸಾಫ್ಟಾಗಿರಬೇಕು. ಸಕ್ಕರೆ ಪಾಕ ಕುದಿಯಬೇಕಾದರೆ ಏಲಕ್ಕಿ ಮತ್ತು ಕೇಸರಿನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಗುಲಾಬ್ ಜಾಮೂನ್ಗೆ ತುಪ್ಪ ಹಾಕ್ಕೊಳ್ಳಿ, ಅದನ್ನು ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿರುತ್ತೆ ತಿನ್ಬೇಕಾದ್ರೆ. ಎಣ್ಣೆ ಕಾಯಕ್ಕಿಡಿ. ಗುಲಾಬ್ ಜಾಮೂನ್ಗೆ ಎಣ್ಣೆ ಕಾಯಕ್ಕಿಟ್ಟಾದಮೇಲೆ ಚಿಕ್ಕದಾಗಿ ಗುಲಾಬ್ ಜಾಮೂನ್ ಮಾಡ್ಕೊಳ್ಳಿ. ದಪ್ಪಗೆ ಮಾಡ್ಕೋಬೇಡಿ, ಅದು ಕರೆಕ್ಟಾಗಿ ಬೇಯಲ್ಲ ಒಳಗಡೆ. ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ನೋಡಿಕೊಂಡು ಎಣ್ಣೆ ಕಾಯ್ದಿರುವಾದಮೇಲೆ ಒಂದೊಂದೇ ಗುಲಾಬ್ ಜಾಮೂನ್ನ ಹಾಕ್ಕೊಳ್ಳಿ. ಗುಲಾಬ್ ಜಾಮೂನ್ ಹಾಕಾದ್ಮೇಲೆ ಒಂದು 2 ಇಲ್ಲ 3 ಸೆಕೆಂಡ್ಸ್ ಆದಮೇಲೆ ಚೆನ್ನಾಗಿ ಸ್ಟಿರ್ ಮಾಡ್ತಾಯಿರಿ. ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನೀವು ಸಕ್ಕರೆ ಪಾಕದೊಳಗಡೆ ಡೈರೆಕ್ಟಾಗಿ ಹಾಕ್ಕೊಬೋದು. ಎಲ್ಲ ಗುಲಾಬ್ ಜಾಮೂನು ಒಂದೇ ಸಲ ಸಕ್ಕರೆ ಪಾಕದೊಳಗಡೆ ಹಾಕ್ಬಿಡಿ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಡಿ. ಒಂದು 30 to 40 ಮಿನಿಟ್ಸ್ ಆದಮೇಲೆ ಗುಲಾಬ್ ಜಾಮೂನ್ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನಿಮಗೆ ಡಿಸೈನ್ಗೆಲ್ಲ ಬೇಕು ಅಂದರೆ ಗೋಡಂಬಿ ಮತ್ತು ಬಾದಾಮಿ ಕೂಡ ಆ್ಯಡ್ ಮಾಡ್ಕೊಬೋದು. Thanks for watching us guys. Please support and subscribe our channel. Thank you.